ಎಲ್ರಿಗೂ ಮತ್ತೊಮ್ಮೆ ಗ್ರೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿವಾಗ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಕೇಳಿದಂಥ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿಯ ವಿಷಯಗಳನ್ನು ತಿಳ್ಕೊಳ್ಳೋಣ ಅನ್ನುವಂಥ ಯಾವ ವಿಷಯ ಇದು ಇಂಗ್ಲೀಷ್ ವಿಷಯಕ್ಕೆ. ಇದು ಕೇವಲ ಮಾದರಿಯ ಒಂದು ಉತ್ತರಗಳು ನೋಡಿರಿ, ಇದು ಯಾವುದೇ ಫೈನಲ್ ಅಲ್ಲ ಅನ್ನುವಂಥದ್ದು. ಕೀ ಆನ್ಸರ್ ಗೌರ್ಮೆಂಟಿಂದ ಬಂದಾಗಲೇ ಅದು ಫೈನಲ್ ಆಗಿರುತ್ತೆ ನೋಡಿ. ಇದು ಕೇವಲ ಸಂಭವನೀಯ ಉತ್ತರಗಳು ಅಥವಾ ಮಾದರಿ ಅಂತ ಹೇಳ್ತೀವಿ ನಾವು. ಯಾವುದು ಸಂಭವನೀಯ ಉತ್ತರಗಳು ಅಂತೇಳಿ ನಾವುಗಳನ್ನು ಹೇಳ್ಬೋದು ನೋಡಿ. ಮೊದಲನೇ ಪ್ರಶ್ನೆ ಇಂಗ್ಲೀಷಲ್ಲಿ ಏನಿದೆ ನೋಡಿ, ಶೀಪ್ ಡೊಮೆಸ್ಟಿಕ್ ಅನಿಮಲ್ ಡ್ಯಾಶ್ ವೈಲ್ಡ್ ಅನಿಮಲ್ ಅನ್ನುವಂಥದ್ದು. ಇಲ್ಲಿ ಕುರಿ ಅನ್ನುವಂಥದ್ದು ಸಾಕು ಪ್ರಾಣಿ ಆಗಿದೆ. ಇಲ್ಲಿ ವೈಲ್ಡ್ ಅನಿಮಲ್ ಯಾವುದು ಅಂದರೆ ಕಾಡಿನಲ್ಲಿರುವಂಥ ಒಂದು ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ವೈಲ್ಡ್ ಅಂದರೆ ಏನಿಲ್ಲಿ ಕಾಡು ಅನ್ನುವಂಥದ್ದು, ಕಾಡಿನಲ್ಲಿ ಕಂಡು ಬರುವಂಥ ಪ್ರಾಣಿ ಯಾವುದು? ಗೋಟ್, ಕೌ, ಡಾಗ್, ಜಿರಾಫೆ. ಗೋಟ್ ಅಂದರೆ ಗೊತ್ತು ನಮಗೆ, ಆಡು ಅಂತ ಕರಿತೀವಿ ಅಥವಾ ಮೇಕೆ ಅಂತ ಕರಿತೀವಿ. ಡಾಗ್ ಅಂದ್ರೇನು? ನಾಯಿ ಅನ್ನುವಂಥದ್ದು. ಮತ್ತು ಕೌ ಅಂದ್ರೇನು? ಹಸು, ಆಕಳು ಅಂತ ಕರಿತೀವಿ. ಜಿರಾಫೆ ಅಂತ ಹೇಳ್ತೀವಿ ನಾವು. ಅಂದರೆ ಜಿರಾಫೆ ಅನ್ನುವಂಥದ್ದು ಕಾಡಿನಲ್ಲಿರುವಂಥ ಒಂದು ಪ್ರಾಣಿಯಾಗಿದೆ, ಹೌದಾ? ಆದ್ದರಿಂದ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು ಒಂದನೆಯಕ್ಕೆ ಸರಿಯಾಗಿರುವಂಥದ್ದು ನೋಡಿ ಮಕ್ಕಳೇ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ದ ಫುಲ್ ಫಾರ್ಮ್ ಆಫ್ ವರ್ ನಾಟ್ ಅನ್ನುವಂಥದ್ರೆ ಫುಲ್ ಫಾರ್ಮ್ನ ಒಂದು ವಿಸ್ತೃತ ರೂಪ ಏನಾಗಿದೆ? ವರ್ ನಾಟ್ ಅನ್ನುವಂಥದ್ದು ವರ್ ನಾಟ್, ವಾಸ್ ನಾಟ್, ಆರ್ ನಾಟ್, ವಿ ಆರ್ ನಾಟ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗೋದು. ವರ್ ನಾಟ್ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ದ ಸ್ಟೂಡೆಂಟ್ಸ್ ಆರ್ ಡ್ಯಾಶ್ ದ ಎಕ್ಸಾಮ್ ದ ಸ್ಯೂಟೇಬಲ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್. ಅಂದರೆ ಕೊಟ್ಟಿರುವಂಥ ಒಂದು ಬಿಟ್ಟ ಸ್ಥಳದಲ್ಲಿ ಸೂಕ್ತವಾಗಿರುವಂಥ ಪದವನ್ನು ಬರೀಬೇಕು. ರೋಟ್, ರೈಡಿಂಗ್, ರೈಟಿಂಗ್, ಟು ರೈಟ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ರೈಟಿಂಗ್. ಅಂದರೆ ಎಲ್ಲ ಮಕ್ಕಳು ಬರಿತಾ ಇದ್ದಾರೆ, ಎಕ್ಸಾಮ್ ಹಾಲ್ನಲ್ಲಿ ಕುಳಿತುಕೊಂಡು ಬರಿತಾ ಇದ್ದಾರೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ನೋಡಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಆನ್ ರೀಅರೇಂಜ್ ದ ಲೆಟರ್ಸ್ ಎ ಮೀನಿಂಗ್ಫುಲ್ ವರ್ಡ್ ಈಸ್ ಫಾರ್ಮ್ಡ್. ಅಂದರೆ ಕೊಟ್ಟಿರುವಂಥ ಒಂದು ಅಕ್ಷರಗಳನ್ನು ಬಳಸಿಕೊಂಡು ಒಂದು ಸೂಕ್ತವಾದ ಒಂದು ಅರ್ಥ ಕೊಡುವಂಥ ಪದವನ್ನು ರಚನೆ ಮಾಡಬೇಕಾಗತ್ತೆ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗುತ್ತೆ ನೋಡಿ ಮಕ್ಕಳೇ. ನೆಕ್ಸ್ಟ್ ಐದನೇ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಅಥಾರಿಟಿ. ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳ್ತೀವಿ ನಾವು. ಸಿಂಗ್ಯುಲರ್ ಅಂದ್ರೇನು? ಏಕವಚನ. ಪ್ಲೂರಲ್ ಅಂದರೆ ಬಹುವಚನ ಅಂತ ಹೇಳ್ಕೊತೀವಿ. ಅಂದರೆ ಕೊಟ್ಟಿರುವಂಥ ಪದದಲ್ಲಿ ಅಥಾರಿಟಿ ಅಧಿಕಾರ, ಇದಕ್ಕೆ ಬಹುವಚನ ಪದ ಏನು? ಅಥಾರಿಟೀಸ್, ಅಥಾರಿಟೀಸ್, ಅಥಾರಿಟೀಸ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ ಮಕ್ಕಳೇ. ನೆಕ್ಸ್ಟ್ ಆರನೇ ಪ್ರಶ್ನೆ, ರೈಟ್ ಇನ್ ಒನ್ ವರ್ಡ್ ಎ ಪ್ಲೇಸ್ ವೇರ್ ವೈಲ್ಡ್ ಆ್ಯನಿಮಲ್ಸ್ ಲೈವ್. ಅಂದರೆ ಕೊಟ್ಟಿರುವಂಥ ಒಂದೇ ವಾಕ್ಯಕ್ಕೆ ಒಂದು ಪದವನ್ನು ಬಳಕೆ ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದು. ರೈಟ್ ಅಂದರೆ ಬರವಣಿಗೆ ರೂಪದಲ್ಲಿ ಹೇಳಿ. ಅಂದರೆ ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತವೆ? ಡೆನ್, ಫಾರೆಸ್ಟ್, ಕೇಜ್, ವಾಟರ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು. ಫಾರೆಸ್ಟಲ್ಲಿ ಎಲ್ಲ ಕಾಡು ಪ್ರಾಣಿಗಳು ವಾಸ ಮಾಡ್ತವೆ ನೋಡಿ. ಸರಿಯಾಗಿರುವಂಥದ್ದು ಬಿ. ನೆಕ್ಸ್ಟ್ ಏಳನೇ ಪ್ರಶ್ನೆ, ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ದ ವೈಫ್ ಆ್ಯಂಡ್ ವರ್ ಲಾಫಿಂಗ್ ಅಟ್ ದ ಮಂಕಿ. ಅಂದರೆ ಕೊಟ್ಟಿರುವಂಥ ಪದಕ್ಕೆ ಲಿಂಗವನ್ನು ಬದಲಾವಣೆ ಮಾಡಿ ಬರೀರಿ. ಸ್ತ್ರೀಲಿಂಗ ಇರುವಂಥದ್ದು ಪುಲ್ಲಿಂಗ, ಪುಲ್ಲಿಂಗ ಇರುವಂಥ ಸ್ತ್ರೀಲಿಂಗ. ಅಂದರೆ ಲಿಂಗ ಇರುವಂಥದ್ದನ್ನು ಬದಲಾವಣೆ ಮಾಡಬೇಕು. ಇಲ್ಲಿ ವೈಫ್ ಅನ್ನುವಂಥದ್ದು ಹೆಂಡತಿ ಆಗುತ್ತೆ. ಹೆಂಡತಿ ಇರುವಂಥ ಒಂದು ಪದಕ್ಕೆ ನಾವು ಲಿಂಗವನ್ನು ಬದಲಾವಣೆ ಮಾಡಿದಾಗ ಏನಾಗುತ್ತೆ? ಅದು ಗಂಡ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಗಂಡ ಅನ್ನುವಂಥದ್ದಕ್ಕೆ ನಾವು ಇಂಗ್ಲೀಷಲ್ಲಿ ಹಸ್ಬೆಂಡ್ ಅಂತೇಳಿ ಕರಿತೀವಿ. ಆದ್ದರಿಂದ ಇಲ್ಲಿ ಸರಿಯಾಗಿರುವಂಥದ್ದು ಎ ಅನ್ನುವಂಥದ್ದಾಗಿದೆ ನೋಡಿ. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ರೆಫ್ಯೂಸ್ ಅನ್ನುವಂಥದ್ದು. ಅಂದರೆ ಕೊಟ್ಟಿರುವಂಥ ಪದವನ್ನು ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್, ಫ್ಯೂಚರ್ ಅಂತ ಹೇಳ್ತೀವಿ. ಪ್ರೆಸೆಂಟು, ಫಾಸ್ಟ್ ಟೆನ್ಸ್ ಅಂದರೆ ಮುಗಿದಿರುವಂಥದ್ದಕ್ಕೆ ಪಾಸ್ಟ್ ಅಂತ ಹೇಳ್ತೀವಿ. ಮುಗಿದೋಗಿದೆ ಎಲ್ಲಿ, ಹೌದಾ? ಯಾವುದು? ರೆಫ್ಯೂಸ್. ಅಂದರೆ ರೆಫ್ಯೂಸ್ಡ್ ಅನ್ನುವಂಥದ್ದು ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ನಾವು ಕನ್ನಡದಲ್ಲಿ ನೋಡಿದ್ದೀವಿ ಆವಾಗಲೇ, ಹೌದಾ? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಅದರಲ್ಲಿ ಕೂಡ ಇಲ್ಲಿ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್, ಫ್ಯೂಚರ್ ಅಂತ ಕರಿತೀವಿ. ಪಾಸ್ಟ್ ಅಂದರೆ ಮುಗಿದೋಗಿರುವಂಥದ್ದು. ಇಲ್ಲಿ ರೆಫ್ಯೂಸ್ಡ್ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ನೆಕ್ಸ್ಟ್, ದ ಅಪ್ರಾಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಟು ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಸೀಮಾ ವಾಂಟೆಡ್ ಡ್ಯಾಶ್ ಪ್ಲೇ ಇನ್, ಇಂಟು, ಟು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಸೀಮಾ ವಾಂಟೆಡ್ ಟು ಪ್ಲೇ ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ.
ಸೀಮಾ ವಾಂಟೆಡ್ ಟು ಪ್ಲೇ. ಸೀಮಾ ಆಟ ಆಡಲಿಕ್ಕೆ ಬಯಸ್ತಾ ಇದ್ದಾಳೆ ಅನ್ನುವಂಥದ್ದು. ನೆಕ್ಸ್ಟ್ 10ನೇ ಕ್ವಶನ್, ದ ಸುಟೇಬಲ್ ವರ್ಡ್ ದಟ್ ಮೀನ್ಸ್ ಸ್ವೋಲೆನ್, ಅಂದರೆ ಇದಕ್ಕೆ ಸರಿಯಾಗಿರೋ ಒಂದು ಅರ್ಥವನ್ನು ಯಾವ್ದು ಕೊಡುತ್ತೆ? ಥಿಕ್, ಉಂಡು, ಥ್ರೋಟ್, ಬೊಲ್ಲಿಂಗ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥದ್ದು ಬುಲ್ಗಿಂಗ್ ಅನ್ನುವಂಥದ್ದು. ಇದಕ್ಕೆ ಡಿ ಅನ್ನುವಂಥದ್ದು ಬುಲ್ಗಿಂಗ್ ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಾಮಣ್ಣ ಮಹರ್ಷಿ ಲವ್ಡ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಅನ್ನುವಂಥದ್ದು. ಕೊಟ್ಟಿರುವಂತಹ ಒಂದು ಪದಗಳನ್ನು ವಾಕ್ಯ ರೂಪದಲ್ಲಿ ಬರೆದಾಗ ಏನಾಗುತ್ತೆ? ಆಪ್ಷನ್ಸ್ ಎ, ರಮಣ ಮಹರ್ಷಿ ಲವ್ಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್, ರಮಣ ಮಹರ್ಷಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಲವ್ಡ್ ರಮಣ ಮಹರ್ಷಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇದಕ್ಕೆ ಆಪ್ಷನ್ಸ್ ಎ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗುತ್ತೆ ನೋಡಿ 11ನೇ ಕ್ವಶನ್ಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 12ನೇ ಕ್ವಶನ್ ಏನಿದೆ ನೋಡಿ. ದ ಅಪೋಸಿಟ್ ಆಫ್ ದ ವರ್ಡ್ ಟ್ರೂ. ಟ್ರೂ ಅಂದರೆ ಸತ್ಯ ಅಂತ ಹೇಳ್ತೀವಿ. ಸತ್ಯ ಒಂದು ಪದದ ವಿರುದ್ಧಾರ್ಥಕ ಪದ ಏನಾಗಿದೆ? ಅಪೋಸಿಟ್ ಅಂದರೆ ಗೊತ್ತಿದೆ ನಮ್ಗೆ ಮಕ್ಕಳ, ವಿರುದ್ಧಾರ್ಥಕ ಪದ ಹೌದಾ? ಇಲ್ಲಿ ಟ್ರೂ ಅಂದರೆ ಸತ್ಯ ಪದದ ಒಂದು ವಿರುದ್ಧಾರ್ಥಕ ಪದ ಏನಾಗುತ್ತೆ ಕನ್ನಡದಲ್ಲಿ? ಸುಳ್ಳು. ಆದ್ದರಿಂದ ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಫಾಲ್ಸ್. ಟ್ರುತ್, ಫ್ಯಾಕ್ಟು, ರಾಂಗು, ಫಾಲ್ಸ್ ಅನ್ನುವಂಥದ್ದು. ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಫಾಲ್ಸ್ ಸರಿಯಾಗಿರುವಂಥದ್ದು ನೋಡಿ. ನೆಕ್ಸ್ಟ್ 13ನೇ ಪ್ರಶ್ನೆ, ದ ಅಪ್ರಾಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಅಮರ್ ಈಸ್ ಎ ಡ್ಯಾಶ್ ಬಾಯ್. ಬ್ಯೂಟಿ, ಕ್ಲೆವರ್, ಲಾಂಗ್, ಬೆಟರ್. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ. ಅಮರ್ ಈಸ್ ಎ ಕ್ಲೆವರ್ ಬಾಯ್ ಅಂತ ಹೇಳ್ತೀವಿ. ಸರಿಯಾಗಿರುವಂಥ ಸೂಟೇಬಲ್ ಆಗುವಂಥ ವರ್ಡ್ ಯಾವುದಪ್ಪ ಅಂದರೆ ಇಲ್ಲಿ ಕ್ಲೆವರ್ ಅನ್ನುವಂಥದ್ದು. ನೆಕ್ಸ್ಟು, ಸೀತಾ ಆ್ಯಂಡ್ ಗೀತಾ ವೇರ್ ಗುಡ್ ಫ್ರೆಂಡ್ಸ್. ದ ಅಂಡರ್ಲೈನ್ ವರ್ಡ್ ಆರ್ ನೌನ್, ಆ್ಯಕ್ಷನ್ ವರ್ಡ್ಸ್, ಪ್ರೊನೌನ್, ಹ್ಯಾಡ್ವರ್ಬ್. ಅಂದರೆ ಸೀತಾ ಮತ್ತು ಗೀತಾ ಇವು ಏನಾಗಿದ್ದಾವೆ? ನಾವು ಕನ್ನಡದಲ್ಲಿ ಹೇಳ್ತೀವಿ ಏನು? ನಾಮಪದಗಳು, ಹೆಸರನ್ನು ಸೂಚಿಸುವಂಥ ಪದಗಳು. ಇಂಗ್ಲೀಷಲ್ಲಿ ಏನು ಕರಿತೀವಿ ನಾವು? ಪ್ರೊನೌನ್ ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು. ನೌನು, ಪ್ರೊನೌನ್ ಅಂತೇಳಿ ಕರಿತೀವಿ ನೋಡಿ. ನೆಕ್ಸ್ಟ್ ಮುಂದುವರೆದು, ದ ಮ್ಯಾನ್ ಹೂ ವಾಂಟ್ಸ್ ಎ ಗಾರ್ಡನ್ ಫೇರ್ ಆರ್ ಸ್ಮಾಲ್ ಆರ್ ವೆರಿ ಬಿಗ್ ವಿತ್ ಫ್ಲವರ್ಸ್ ಗ್ರೋಯಿಂಗ್ ಹಿಯರ್ ಆ್ಯಂಡ್ ದೇರ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್. ದ ವರ್ಡ್ ರೈಮಿಂಗ್ಸ್ ವಿತ್ ದ ವರ್ಡ್ ಬಿಗ್ ಈಸ್. ಅಂದರೆ ಬಿಗ್ ಇರುವಂಥ ಒಂದು ಪದಕ್ಕೆ ರೈಮಿಂಗ್ ವರ್ಡ್ ಏನಾಗುತ್ತೆ? ಕನ್ನಡದಲ್ಲಿ ನಾವು ಪ್ರಾಸಪದಗಳು ಅಂತ ಕರಿತೀವಿ. ಯಾವ ರೀತಿ ಒಂದು ಪ್ರಾಸಪದ? ಶಾಲೆ, ಇದಕ್ಕೇನಾಗುತ್ತಾ? ಮಾಲೆ ಅಂತೇಳಿ ಕರಿತೀವಿ. ಅದ್ರಂಗೆ ಇಲ್ಲಿ ಇದಕ್ಕೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಅದಕ್ಕೆ ಬಿಗ್ ಅನ್ನುವಂಥದ್ದಕ್ಕೆ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು. ಇಲ್ಲಿ ಡಿಗ್ ಅನ್ನುವಂಥದ್ದು, ಡಿಗ್ ಅನ್ನುವಂಥದ್ದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇಂಗ್ಲೀಷಲ್ಲಿ, ದ ಮೀನಿಂಗ್ ಆಫ್ ದ ವರ್ಡ್ ಕ್ವಿಟ್ಟಿಂಗ್. ಅಂದರೆ ಕ್ವಿಟ್ ಮಾಡೋದು, ಬಿಟ್ಟು ಕೊಡೋದಕ್ಕೆ ಏನಂತ ಕರೀತಾರೆ ಅಂದರೆ ಸ್ಟಾರ್ಟಿಂಗ್, ಜಾಯ್ನಿಂಗ್, ಸ್ಟಾಪಿಂಗ್, ಟು ಲೀವ್ ದ ಜಾಬ್. ಅಂದರೆ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಟು ಲೀವ್ ದ ಜಾಬ್. ಅಂದರೆ ಕೆಲಸವನ್ನು ಬಿಟ್ಟು ಕೊಡೋದು, ಕ್ವಿಟ್ ಮಾಡೋದು, ಸಾಕು ಮಾಡುವಂಥದ್ದಕ್ಕಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ಅದರಿಂದ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ. ಇಷ್ಟಾಗಿತ್ತು ಇಂಗ್ಲೀಷ್ನ ಒಂದು 16 ಪ್ರಶ್ನೆಗಳಿಗೆ 16 ಒಂದು ಸಂಭವನೀಯ ಉತ್ತರಗಳ ಒಂದು ವಿವರಣೆಯನ್ನು ನಾವಿಲ್ಲಿ ನೋಡಿದ್ದೀವಿ ಅನ್ನುವಂಥದ್ದು. ನೆಕ್ಸ್ಟ್ ಬರುವಂಥ ಒಂದು ಗಣಿತಕ್ಕೆ ಮತ್ತು ಸಮಾಜ ವಿಜ್ಞಾನ ನೋಡೋಣ ಅನ್ನುವಂಥದ್ದು. ಧನ್ಯವಾದಗಳು.